ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಜೆಡಿಎಸ್ ಹಾಗೂ ಬಿಜೆಪಿ ವರಿಷ್ಠರಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಜೆಡಿಎಸ್ನ ಎಲ್ಲ ಕಾರ್ಯಕರ್ತರು ಮೈತ್ರಿ ಧರ್ಮ ಪಾಲನೆ ಮಾಡುವ ಮೂಲಕ ತೆರೆದ ಹೃದಯದಿಂದ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಎಂದು ಮಾಜಿ ಸಚಿವ ಜೆಡಿಎಸ್ ಕೋರ್ ಕಮಿಟಿ ಸದಸ್ಯ ವೆಂಕಟರಾವ್ ನಾಡಗೌಡ ಹೇಳಿದರು. ಅವರು ನಗರದ ಸತ್ಯ ಗಾರ್ಡನ್ನಲ್ಲಿ ಬಿಜೆಪಿ ತಾಲೂಕಾ ಘಟಕದಿಂದ ಹಮ್ಮಿಕೊಂಡಿದ್ದ ಜೆಡಿಎಸ್ ಬಿಜೆಪಿ ಮೈತ್ರಿ ಸಮನ್ವಯ ಸಭೆ ಹಾಗೂ ಬೂತ್ ವಿಜಯ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬಿಜೆಪಿ ಗೆಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇದು ಲೋಕಸಭಾ ಚುನಾವಣೆ. ಪ್ರತಿ ಊರಿಗೆ ಅಭ್ಯರ್ಥಿ ಬರಲು ಸಾಧ್ಯವಾಗುವುದಿಲ್ಲ. ಎಲ್ಲರನ್ನೂ ಪರಿಚಯಿಸಲು ಜಂಟಿಯಾಗಿ ಕಾರ್ಯಕ್ರಮ ರೂಪಿಸಲಾಗಿದೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಒಂದಾಗಬೇಕು. ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಕಿಂಚಿತ್ತೂ ವ್ಯತ್ಯಾಸವಾಗದೆ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡಬೇಕು. ಯಾರು ಕೂಡ ಮೈತ್ರಿ ಧರ್ಮದ ವಿರುದ್ಧ ಹೋಗಬಾರದು. ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಬೇಕು ಎಂದರು. ಕಾಂಗ್ರೆಸ್ ಸರ್ಕಾರ 1 ವರ್ಷ ಪೂರ್ಣಗೊಳಿಸಿದೆ. ಸಿಂಧನೂರಿನಲ್ಲಿ ಹೊಸ ಕಾಮಗಾರಿ ಪ್ರಾರಂಭಿಸಿಲ್ಲ. ಒಂದು ಕೆಲಸ ಆಗಿಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಜೋಳ ಬೆಳೆದ ರೈತರಿಗೆ ಇಲ್ಲಿಯವರೆಗೆ ಹಣ ಬಂದಿಲ್ಲ. ಟಿಎಪಿಸಿ ಎಂಎಸ್ ಚೀಲಗಳನ್ನು ವ್ಯಾಪಾರಸ್ಥರ ಬಳಿಗೆ ಕೊಟ್ಟಿದ್ದಾರೆ. ಜನ ಮತ್ತು ರೈತರ ಪರವಾಗಿ ಕಾಂಗ್ರೆಸ್ ಕೆಲಸ ಮಾಡಲ್ಲ. ಕಾಂಗ್ರೆಸ್ ಪಕ್ಷ ಮುಳುಗುವ ಹಡಗು ಎಂದು ವ್ಯಂಗ್ಯವಾಡಿದರು. ನಾವು ತೆರೆದ ಹೃದಯದಿಂದ ನಿಮಗೆ ಕೆಲಸ ಮಾಡೋದಕ್ಕೆ ತಯಾರಾಗಿದ್ದೇವೆ. ಅದನ್ನು ಬಳಸಿಕೊಳ್ಳುವುದು ನಿಮಗೆ ಬಿಟ್ಟಿದ್ದು ಅಂತಕ್ಕಂಥ ಇವತ್ತು ಅಲ್ಲಿ ಮಾತಾಡಿದ ಮಾತು ನಮ್ಮ ಅಭ್ಯರ್ಥಿ ಅನ್ನೋದಕ್ಕಿಂತ ಅವತ್ತು ನಿಮ್ಮ ಅಭ್ಯರ್ಥಿ ಇದ್ದಾನೆ, ನೀವು ಜವಾಬ್ದಾರಿ ತಗೋಬೇಕು ಅನ್ನೋದನ್ನ ಅಲ್ಲಿ ಹೇಳಿದ್ರು. ಇವತ್ತು ಹೇಳ್ತೇನೆ, ನಮ್ಮ ಅಭ್ಯರ್ಥಿ ಇಲ್ಲಿ ಕೂತಿದ್ದಾರೆ, ನಾವೆಲ್ಲರೂ ಆತನನ್ನು ಆಯ್ಕೆ ಮಾಡಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ. ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು. ನಾನು ಇನ್ನೊಂದು ಮಾತನ್ನು ತಮಗೆ ಹೇಳ್ತೇನೆ, ಇದು ಲೋಕಸಭೆಯ ಚುನಾವಣೆ. ನೀವು ಅಲ್ಲಿ ಹೋದ ಮೇಲೆ ನಮ್ಮೂರು ಕ್ಯಾಂಡಿಡೇಟ್ ಬಂದಿಲ್ಲ ಅಂದ್ರೆ ನೀವು ಕ್ಯಾಂಡಿಡೇಟ್ ಬರೋಕ್ಕೆ ಆಗೋದಿಲ್ಲ. ಇವತ್ತು ಅವರು ಕರೆದು ನಿಮಗೆ ಪರಿಚಯ ಮಾಡಿಸಿದ್ದೇವೆ ಅಷ್ಟೇ. ಇಲ್ಲಿ ನೋಡಿದ ಮೇಲೆ ಮತ್ತೆ ನೀವು ಅಭ್ಯರ್ಥಿಯನ್ನು ಕೇಳೋದಕ್ಕಾಗೋದಿಲ್ಲ. ನಾಮಿನೇಷನ್ ಆದ್ಮೇಲೆ ಅವರಿಗೆ 15 ದಿನ ಇದೆ. 15 ದಿನದಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗೋದಕ್ಕೆ ಅಸಾಧ್ಯದ ಮಾತು. ಅದಕ್ಕೆ ಇಲ್ಲೇ ಪರಿಚಯ ಮಾಡಿಸೋದಕ್ಕೆ ನಾವು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದ್ದೀವಿ. ಇದು ರಾಜ್ಯದಲ್ಲೇ ಪ್ರಥಮ ಸಭೆ ಜಂಟಿಯಾಗಿ ನಾವು ಮಾಡ್ತಾ ಇದ್ದೀವಿ. ನಾವು ಮಾಡಿದ ಮೇಲೆ ಬೇರೆ ಕಡೆ ಪ್ರಾರಂಭ ಆಗ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವು ನಮ್ಮ ಕಾರ್ಯಕರ್ತರಿಗೆ 2 ನಾಯಕರುಗಳು, 2 ಪಕ್ಷದ ಪ್ರಮುಖ ನಾಯಕರುಗಳು ಹೊಂದಾಣಿಕೆ ಆಗಬೇಕು. ಮಾಧ್ಯಮದ ಸ್ನೇಹಿತರು ಬರೀತಾರೆ, ಮಾಧ್ಯಮಗಳಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ, ನೀವು ಒಂದಾಗಿದ್ದೀರಿ, ಕೆಳಗಿನ ಕಾರ್ಯಕರ್ತರು ಒಂದಾಗ್ತಾರೆ ಅನ್ನುವ ಬಹುದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಒಂದಾಗ್ತಾರೆ, ಒಂದಾಗಿ ಕೆಲಸ ಮಾಡಬೇಕು. ಎಲ್ಲೂ ಕಿಂಚಿತ್ತು ವ್ಯತ್ಯಾಸಗಳಾಗದಾಗಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಇದನ್ನು ಮಾಡಿದಾಗ ಮಾತ್ರ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿದಂಗೆ ಆಗ್ತದೆ. ಗೆಲ್ಲಿಸಬೇಕಾದ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು, ನೀವು ಕೆಲಸ ಮಾಡಬೇಕು. ಯಾರೂ ಕೂಡ ಮೈತ್ರಿ ಧರ್ಮದ ವಿರುದ್ಧ ಹೋಗಬಾರದು ಅನ್ನುವ ಮನವಿಯನ್ನು ನನ್ನ ಕಾರ್ಯಕರ್ತರಿಗೆ ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ, ಮೋದಿ ಮೋದಿ ಎನ್ನುವವರಿಗೆ ಕಪಾಳಕ್ಕೆ ಹೊಡೆಯಿರಿ ಎನ್ನುವ ಶಿವರಾಜ್ ತಂಗಡಗಿ ಅವನೊಬ್ಬ ಹುಚ್ಚ, ಅವಿವೇಕಿ, ದುರಹಂಕಾರಿ. ಒಬ್ಬ ನಾಯಕನಾಗಿ ಸಚಿವನಾಗಿ ಏನು ಮಾತನಾಡಬೇಕು ಎನ್ನುವ ಅರಿವಿಲ್ಲ. ಹಿಟ್ಲರ್ನನ್ನು ಸೋಲಿಸಲು ಇಂತಹ ಹೇಳಿಕೆ ಕೊಟ್ಟಿದ್ದಾನೆ. ಹಿಟ್ಲರ್ ಸೋಲುವುದು ಗಟ್ಟಿ. ಸೋಲುವುದಕ್ಕೆ ಶಿವರಾಜ್ ತಂಗಡಗಿ ಹೇಳಿಕೆ ಕಾರಣವಾಗುತ್ತದೆ. ಹೇಳಿಕೆ ನೀಡುವಾಗ ಎಚ್ಚರದಿಂದ ಮಾತನಾಡಬೇಕು ಎಂದರು. ಯಾರು ಈ ದೇಶದ ಬಗ್ಗೆ ಪ್ರೀತಿ ಇದೆ, ಯಾವ ಪಕ್ಷಕ್ಕೆ ದೇಶದ ಬಗ್ಗೆ ಪ್ರೀತಿ ಇದೆ, ಎಲ್ಲ ಪಕ್ಷಗಳನ್ನು ಸೇರಿಸಿಕೊಂಡು NDA ಮೈತ್ರಿಗಳನ್ನು ಮಾಡಿಕೊಳ್ಳುವುದರ ಮೂಲಕ ಮತ್ತೊಮ್ಮೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ NDA ಮೈತ್ರಿಯ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು NDA ಮೈತ್ರಿ ಮಾಡಿಕೊಂಡಿದ್ದಾರೆ. NDA ಮೈತ್ರಿ ಏನಿದೆ,
ಅವರ ಉದ್ದೇಶಗಳೇನು? ಗಾಂಧಿ ಕುಟುಂಬ ಉಳಿಬೇಕು, ಅವರವರ ಕುಟುಂಬ ಉಳಿಬೇಕು. INDA ಮೈತ್ರಿಯಲ್ಲಿರುವಂಥ ಎಲ್ಲ ಪಕ್ಷಗಳು, ನೀವು ಯಾವುದೇ ರಾಜ್ಯದ ಪಕ್ಷಗಳನ್ನು ನೋಡಿ, ಅವ್ಯಾವ ರಾಷ್ಟ್ರೀಯ ಪಕ್ಷಗಳಲ್ಲ, ಎಲ್ಲವೂ ಕೂಡ ಆ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ಪಕ್ಷಗಳು, ಎಲ್ಲವೂ ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷಗಳು. ಈಗ ನರೇಂದ್ರ ಮೋದಿ ಕೂಡಿದ್ರೆ ಕಪಾಳಕ್ಕೆ ಬಿಡ್ರಿ ಅನ್ನೋದು ಹುಚ್ಚ 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 ಅವಿವೇಕ್ ದುರಾಂಕಾರಿ. ಸಿದ್ದರಾಮಯ್ಯ ಶಿಷ್ಯ ಅಂದ್ರೆ ಸಿದ್ದರಾಮಯ್ಯ ದುರಾಂಕಾರಿ ಅಂದ್ರೆ ಅವನಿಗೆ ಅದಕ್ಕಿಂತ ಜಾಸ್ತಿ ದುರಾಂಕಾರಿ. ಈ ಕಾಂಗ್ರೆಸ್ ಸಭೆಗಳ ಹುಲಿಯೋ 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 ಅಂತ ಗೊತ್ತೇನು? ಹೌದು ಹೌದು. ಅದಕ್ಕೇನು ಮಾಡಬೇಕು? ಅದಕ್ಕೇನು ಮಾಡ್ತಾರೆ ನೀವು? ಅದಕ್ಕೆ ಇವ್ನು ಹಿಡ್ಕೊಂಡು ಬೆಳಿಬೇಕು. ಅಲ್ಲೊಂದು ಬೆಳೆಯಲ್ಲ, ಇವ್ನು ಹಿಡ್ಕೊಂಡು ಬೆಳಿಬೇಕು. ಅವರು ಅವಿವೇಕ ಒಬ್ಬ ನಾಯಕರಾಗಿ, ಸಂಸ್ಕೃತಿ ಸಚಿವರಾಗಿ ಏನು ಮಾತಾಡಬೇಕು ಅಂತ ಅರಿವಿಲ್ಲ ಅಂತಂದ್ರೆ, ನಮ್ಮ ಬಸವರಾಜ ನಿನ್ನೆ ಪತ್ರಿಕೆ ಕೊಟ್ಟಾಗ ಮಕ್ಕಳದಾಗ ಅವ್ನು ಇಟ್ಟವರು ಸೋಲ್ಸಕ್ಕಿಂತ ಹೇಳಿಕೆ ಕೊಟ್ಟಾನೇನೋ, ಸೋಲ್ಸ್ಬೇಕು ಅಂತ ಹೇಳಿಕೆ ಕೊಟ್ಟಾನೋ, ಉದ್ದೇಶದಿಂದ ಕೊಟ್ಟಾನೋ ದುರುದ್ದೇಶದಿಂದ ಕೊಟ್ಟಿದ್ದಾನೋ, ಬಟ್ ಅವ್ರು ಸೋಲಿದ ಕಾರಣ ಆಗುತ್ತೆ ಸ್ವಾತಂತ್ರ್ಯ. ಇಟ್ಟವರು ಸೋಲದ ಗಟ್ಟಿ, ಆದ್ರೆ ಅವ್ರು ಸೋಲೋದಕ್ಕಿದ ಕಾರಣ ಆಗೋದ್ರಲ್ಲಿ ಯಾರು ಮಾತಿಲ್ಲ. ಅದಕ್ಕೆ ಯಾವಾಗಲೂ ಮಾತಾಡೋಕ್ಕೆ ಎಚ್ಚರದಿಂದ ಮಾತಾಡಬೇಕು, ಗೌರವದಿಂದ ಮಾತಾಡಬೇಕು, ಜನ ಒಪ್ಪಿರಬೇಕು. ಯಾವುದೇ ಮಾತಾಡಿದ್ರು ಕೂಡ ಜನ ಒಪ್ಪಬೇಕು. ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ? ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದು, ನೀನು ಅಧಿಕಾರಕ್ಕೆ ಬರೋದು ಮುಖ್ಯ. ಸಿದ್ದರಾಮಯ್ಯ ಏನೈತೆ ಅಂದ್ರೆ ನಾನು ಅಧಿಕಾರಕ್ಕೆ ಬರೋದು ಮುಖ್ಯ. ಸಮಾಜ ಏನಾಗುತ್ತೆ, ಇನ್ನೊಬ್ರು ಏನಾಗ್ತಾರೆ, ನನಗೆ ಸಹಾಯ ಮಾಡಿದವ್ರು ಏನಾಗ್ತಾರೆ, ನಾನು ನಿಂತಿದ್ದವ್ರು ಏನಾಗ್ತಾರೆ, ಅದು ಪ್ರಶ್ನೆ ಇಲ್ಲ. ನಾನು ಅಧಿಕಾರಕ್ಕೆ ಬರಬೇಕು. ಬಂದ ಗ್ಯಾರಂಟಿ ಹೇಳ್ದ, ಬಂದ ಗ್ಯಾರಂಟಿ ಎಷ್ಟು ಮಟ್ಟಿಗೆ ಮುಟ್ಟಾಗ ಗೊತ್ತಿಲ್ಲ. ಈಗ ಅಂಗನವಾಡಿ ಟೀಚರ್ಸಿಗೆ ಸಂಬಳ ಇಲ್ಲ, ಪೊಲೀಸರಿಗೆ ಸಂಬಳ ಇಲ್ಲ, ಇನ್ನು ಭಾಳ 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 ಇಲಾಖೆಗಳಿಗೆ ಸಂಬಳ ಸಿಗ್ತಾ ಇಲ್ಲ. ನಿಮ್ಮ ಅಕ್ಕಿಗೆ ದುಡ್ಡು ಹಾಕೋದು 2 ತಿಂಗಳಿಂದ 3 ತಿಂಗಳಿಂದ ದುಡ್ಡು ಹಾಕಿಲ್ಲ. ನಿಮ್ಗೆ ಅನುಭವ ಗೊತ್ತಿಲ್ಲ. 3 ತಿಂಗಳಿಂದ ದುಡ್ಡಿಲ್ಲ. ಈಗ ಜೋಳದ ವಿಷಯ ನಾಡಗೌಡರು ಹೇಳಿದ್ರು, ನಾನು ಎನಿಸ್ಬಿಟ್ಟು ಎಷ್ಟು ತಿಂಗಳಂತ ನಿಮ್ಮ ದುಡ್ಡು ನನಗಂತ ಖಾತ್ರಿ ಇಲ್ಲ. ನಾನು ಇದಕ್ಕಿಂತ ಮೊದಲೇ ಹೇಳಿದೆ, ಜೋಳ ಕೊಳೆಯ ಮಾರ್ಕೆಟ್ನಾಗ ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್, ಶಾಸಕ ದೊಡ್ಡನಗೌಡ ಪಾಟೀಲ್, ಎಂಎಲ್ಸಿ ಹೇಮಲತಾ ನಾಯಕ್, ಮಾಜಿ ಶಾಸಕರಾದ ಬಸವರಾಜ್ ತಡೆಸುಗೂರು, ಪ್ರತಾಪ್ ಗೌಡ ಪಾಟೀಲ್, ಕೊಪ್ಪಳದ ಜೆಡಿಎಸ್ ಮುಖಂಡ ಸಿವಿ ಚಂದ್ರಶೇಖರ್, ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಗುಳಗಣ್ಣನವರ್, ಮುಖಂಡರಾದ ಕೆ ಕರಿಯಪ್ಪ, ಅಮರೇಗೌಡ ವೀರಪಾಪುರ್, ಆದಿಮನಿ ವೀರಲಕ್ಷ್ಮಿ, ಎಂ ದೊಡ್ಡ ಬಸವರಾಜ್, ಮಹಾಂತೇಶ್ ಪಾಟೀಲ್ ಅತ್ತನೂರು, ಚಂದ್ರಗೋಪಾಲ್ ನಾಡಗೌಡ, ಗ್ರಾಮೀಣ ಮಂಡಲದ ಅಧ್ಯಕ್ಷ ವೆಂಕಮ್ ನಾಯಕ್, ನಗರ ಮಂಡಲದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೀನೂರು ಸೇರಿದಂತೆ ಜೆಡಿಎಸ್ ಬಿಜೆಪಿ ಅನೇಕ ಮುಖಂಡರಿದ್ದರು. ಸಿದ್ದರಾಮೇಶ್ ಮನ್ನಾಪುರ್ ಸ್ವಾಗತಿಸಿದರು. ಲಿಂಗರಾಜ್ ಹೂಗಾರ್ ನಿರೂಪಿಸಿದರು. ಜನರ ಸ್ವಾಭಿಮಾನಕ್ಕೆ ಧಕ್ಕೆದಂತ ಏನೊಂದು ತಮ್ಮ ಮಾತುಗಳ ಮೂಲಕ, ದ್ವಂದ್ವ ಹೇಳಿಕೆಗಳ ಮೂಲಕ ಇವತ್ತು ಈ ರಾಜ್ಯವನ್ನ ಅಧೋಗತಿಗೆ ತರತಕ್ಕಂಥ ಚುನಾವಣೆಯಲ್ಲಿ ಜಾತ್ಯತೀತತೆಯನ್ನು ಗೆಲ್ಲಿಸಿ ಮನುವಾದವನ್ನು ಸೋಲಿಸಬೇಕು ಎಂದು ಟಿಯುಸಿಐ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಆರ್ಸಿಎಫ್ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆಯಿಂದ ಮಾರ್ಚ್ 30 ಮತ್ತು 31ರಂದು 2 ದಿನಗಳ ಕಾಲ ರಾಯಚೂರಿನ ಕನ್ನಡ ಭವನದಲ್ಲಿ ಸಾಂಸ್ಕೃತಿಕ ಶಿಬಿರ ಹಾಗೂ ಬಹುಭಾಷಾ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. 30ರಂದು ಸಂಜೆ 5 ಗಂಟೆಗೆ ಇಂಡಿಯಾ ವರ್ಸಸ್ ಹಿಂದೂ ರಾಷ್ಟ್ರ ಶೀರ್ಷಿಕೆಯಡಿ ಬಹುಭಾಷಾ ಕವಿಗೋಷ್ಠಿ ಬಂಡಾಯ ಸಾಹಿತಿ ದಿವಂಗತ ಜಂಬಣ್ಣ ಅಮರಚಿಂತರ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ.
ಕಾರ್ಪೊರೇಟ್ ಬಂಡವಾಳಶಾಹಿ ಶಕ್ತಿಗಳ ಪಕ್ಷಪಾತಿ ಮನುವಾದವನ್ನು ಮತ್ತೊಮ್ಮೆ ವಿಸ್ತೃತವಾಗಿ ಜಾರಿ ಮಾಡುವ ಸಂವಿಧಾನ, ಪ್ರಜಾಪ್ರಭುತ್ವ, ಜಾತ್ಯತೀತ ಹಾಗೂ ಸಾಮಾಜಿಕ ಮೀಸಲಾತಿಗಳನ್ನು ತುಳಿದು ಹಾಕುವ ಹಿಂದುತ್ವದ ಸಂಸ್ಕೃತಿ ವಿರುದ್ಧ ಜನಪರ ಕ್ರಾಂತಿಕಾರಿ ದುಡಿಮೆ ಸಂಸ್ಕೃತಿಯನ್ನು ನಾವು ಪ್ರತಿಪಾದಿಸಬೇಕಿದೆ ಎಂದರು. ಕವಿಗೋಷ್ಠಿಯಲ್ಲಿ ಆರ್ಸಿಎಫ್ನ ರಾಷ್ಟ್ರೀಯ ಸಂಚಾಲಕರಾದ ತುಹಿನ್ ದೇಬ್, ಆಶಿಮ್ ಗಿರಿ ಕೋಲ್ಕತ್ತಾ, ವೇಣುಗೋಪಾಲ್ ಕೇರಳ, ಬಂಡು ಮೆಶ್ರಮ್ ಮಹಾರಾಷ್ಟ್ರ, ಸಿ ಧನಪ ನಿಲಗಲ್, ಬಾಬು ಭಂಡಾರಿಗಲ್, ಮಹೇಂದ್ರ ಕುರುಡಿ ಸೇರಿದಂತೆ 12 ರಾಜ್ಯಗಳಿಂದ ಸಾಹಿತಿ ಬರಹಗಾರರು ಭಾಗವಹಿಸಲಿದ್ದಾರೆ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ದುಡಿಯುವ ವರ್ಗ ಹಾಗೂ ದಮನಿತ ಜನಗಳ, ಅದರಲ್ಲೂ ಬಹುಧಾರ್ಮಿಕ, ಬಹುಸಾಂಸ್ಕೃತಿಕ, ಬಹುಜನಾಂಗೀಯ ಹಾಗೂ ಬಹುಭಾಷಿಕ ಇಂಡಿಯಾ ದೇಶವನ್ನು ಹಿಂದೂ ರಾಷ್ಟ್ರ ಮಾಡುವುದಾಗಿ ಬ್ರಾಹ್ಮಣವಾದಿ ಆರ್ಎಸ್ಎಸ್ ಈಗಾಗಲೇ ಘೋಷಣೆ ಮಾಡಿದೆ. ಈ ದೇಶದ ಇತಿಹಾಸದಲ್ಲಿ ಇದೊಂದು ಬಹುದೊಡ್ಡ ಮನುವಾದಿ ಬೆದರಿಕೆಯಾಗಿದೆ. ಇದರ ವಿರುದ್ಧ ಒಂದಾಗಿ ತೊಡೆತಟ್ಟಿ ಇದನ್ನು ಸೋಲಿಸಲು ಸಾಂಸ್ಕೃತಿಕ ರಂಗ ಸಜ್ಜಾಗಬೇಕಾಗಿದೆ. ಎಲ್ಲ ಸಾಹಿತಿ, ಕಲಾವಿದರು, ಸಾಂಸ್ಕೃತಿಕ ಪಟುಗಳು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಆರ್ಸಿಎಫ್ನ ಎಂ ಗಂಗಾಧರ್, ಆದೇಶ್ ನಗನೂರು, ಎಚ್ಆರ್ ಹೊಸಮನಿ, ಹನುಮಂತಪ್ಪ ಗೋಡ್ಯಾಳ್, ಎಂ ನಿಸರ್ಗ ಸೇರಿದಂತೆ ಇತರರಿದ್ದರು. 18ನೇ ಲೋಕಸಭಾ ಚುನಾವಣೆಗೆ ಘೋಷಣೆ ಆದಮೇಲೆ ಸಾಮಾನ್ಯವಾಗಿ ಜನರಲ್ಲಿ ರಾಜಕೀಯವನ್ನೇ ಮುಖ್ಯ ಚಟುವಟಿಕೆ, ರಾಜಕಾರಣವೇ ಮುಖ್ಯ ಚಟುವಟಿಕೆ, ಉಳಿದೆಲ್ಲವೂ ಅದರ ಅಡಿಯಲ್ಲಿ ಅನ್ನುವಂಥದ್ದು ವಾತಾವರಣ ಇದೆ. ಇಂಥದ್ದೊಂದು ಸಂದರ್ಭದಲ್ಲಿ ಆರ್ಸಿಎಫ್ ಅಂದರೆ ರೆವಲ್ಯೂಷನರಿ ಕಲ್ಚರಲ್ ಫೋರಮ್, ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ, ಇದು ಒಂದು ವೇದಿಕೆ, ಸಂಘಟನೆ ಅಲ್ಲ. ಹಲವಾರು ಜನ ಇದರಲ್ಲಿದ್ದಾರೆ, ನಾನು ಇದರಲ್ಲಿದ್ದೀನಿ ಸೆಂಟ್ರಲ್ ಟೀಮಲ್ಲಿ. ಈ ಆರ್ಸಿಎಫ್ ವತಿಯಿಂದ ಒಂದು ಸಾಂಸ್ಕೃತಿಕ ಶಿಬಿರಕ್ಕೆ ಕರೆ ಇದೆ. ಸೊ ಮಾರ್ಚ್ 30-31 2 ದಿನಗಳ ಕಾಲ ರಾಯಚೂರಿನ ಕನ್ನಡ ಭವನದಲ್ಲಿ ಈ ಶಿಬಿರ ನಡೀತದೆ. ಜೊತೆಗೆ ಆ ಶಿಬಿರದ ಅಂಗವಾಗಿದೆ 30ನೇ ತಾರೀಕು ಅಂದರೆ ನಾಳೆ ಸಂಜೆ 5 ಗಂಟೆಗೆ ಬಹುಭಾಷಾ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಹೆಚ್ಚು ಕಡಿಮೆ ರಾಯಚೂರಿನಲ್ಲಿ ಯಾವಾಗ ನಡೆದರೂ ಕವಿಗೋಷ್ಠಿ ಬಹುಭಾಷೆ ಇದೆ ಅನ್ನೋದನ್ನು ನೆನಪಿಡಬೇಕಾಗುತ್ತೆ. ಇದು ನಮ್ಮ ಸಂಸ್ಕೃತಿ ಅಂತ. ಕನ್ನಡ ಮೊದಲಾಗಿ ಉಳಿದೆಲ್ಲ ಭಾಷೆಗಳನ್ನು ಪ್ರೀತಿಸುವಂಥ ಸಹಿಷ್ಣುತೆ ಕರ್ನಾಟಕಕ್ಕಿದೆ, ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕಿದೆ. ಹಾಗಾಗಿ ಸಂಜೆ 5 ಗಂಟೆಗೆ ಬಹುಭಾಷೆ ಕವಿಗೋಷ್ಠಿ ನಡೀತದೆ. ಸೊ ಈ ಶಿಬಿರ ಮತ್ತು ಈ ಕವಿಗೋಷ್ಠಿಯಲ್ಲಿ ಹೊರ ರಾಜ್ಯದ ಸಾಹಿತಿಗಳು, ಬರಹಗಾರರು, ಕಲಾವಿದರು ಬರ್ತಾ ಇದ್ದಾರೆ. 10 ರಾಜ್ಯದಿಂದ ಬರ್ತಾ ಇದ್ದಾರೆ. ದೊಡ್ಡ ಸಂಖ್ಯೆ ಅಲ್ಲ, ಈ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದಂಥ, ಜಾಸ್ತಿ ಕೆಲಸ ಮಾಡಿದಂಥ, ದೊಡ್ಡ ಕೊಡುಗೆಯನ್ನು ಸಾಂಸ್ಕೃತಿಕ ರಂಗ ಕೊಟ್ಟಂಥ ಕಲಾವಿದರು, ಸಾಹಿತಿಗಳು, ಜನಪರವಾಗಿದ್ದವರು ಬರ್ತಾ ಇದ್ದಾರೆ. 2 ದಿನಗಳ ತರಬೇತಿ, ಚರ್ಚೆ ಜೊತೆಗೆ ಈ ಒಂದು ಕವಿಗೋಷ್ಠಿ ನಡೆದಿದೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಮಹತ್ವದ ಕವಿಗೋಷ್ಠಿಗೆ ಸಾಹಿತಿ, ದಿವಂಗತ ಸಾಹಿತಿ, ಬಂಡಾಯ ಸಾಹಿತಿಗಳು, ನಮ್ಮ ಭಾಗದ ಭಾಳ ಹೆಸರಾದಂಥ ಸಾಹಿತಿ, ಅದು ಜಗತ್ತಿನ ಆ ಕಾವ್ಯ ಕೆಲಸ ಮಾಡಿದೆ. ನಾವು ನೀವೆಲ್ಲ ಸೇರಿ ಈ ದೇಶದಲ್ಲಿ ಹೋರಾಟ ಮಾಡಿದ ಮೇಲೆ, ಬೆಳೆದ ಮೇಲೆ, ಹೇಳಿದ ಮೇಲೆ, ಸೊ ಬಸವಣ್ಣನವರನ್ನ ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ದೊಡ್ಡ ಅರ್ಥ ಇದೆ. ನಮ್ಮ ನಾಡಿಗೆ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಕೊಳ್ಳಿ ನಮಗೆ ಹೆಮ್ಮೆ ಇದೆ. ಆದರೆ ಒಂದು ವಿಭಾಗ ಬಸವಣ್ಣನವರು ವಾರಸ್ದಾರ ಅಂತ ಹೇಳುವಂಥ ಜನ ಬಸವಣ್ಣನವ್ರನ್ನ ಮರೀತಾ ಇದ್ದಾರೆ. ಬಸವಣ್ಣನವರ ಸಂಸ್ಕೃತಿ ಅಂದರೆ ದಾಸೋಹ ಮತ್ತು ಕಾಯಕ, ದುಡಿಮೆ ಮತ್ತು ಜೀವನ. ಅದನ್ನು ತಿರಸ್ಕಾರ ಮಾಡಿ ಆಕ್ಚುಲಿ ವರ್ಣಾಶ್ರಮ ಧರ್ಮವನ್ನು ಬೆಂಬಲಿಸ್ತಾ ಇದ್ದಾರೆ, RSS ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ನಾವು ಈ ಪತ್ರಿಕೆಗೋಷ್ಠಿ ಮೂಲಕ ವಿನಂತಿ ಮಾಡೋದೇನೆಂದರೆ, ಇದೊಂದು ಜಸ್ಟ್ ಪೊಯಿಟ್ರಿ ಸೆಷನ್, ಜಸ್ಟ್ ಕವಿಗೋಷ್ಠಿ ಆಗಿ ಅದು ಜರಬಾರದು. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಸಾಹಿತ್ಯಗಳು ಅದನ್ನು ಪಾಲ್ಗೊಳ್ಬೇಕು. ಯಾಕಂದ್ರೆ ಈ ಕವಿಗೋಷ್ಠಿ ಇಂಡಿಯಾ ವರ್ಸಸ್ ಹಿಂದೂ ರಾಷ್ಟ್ರ, ಮನುಷ್ಯತ್ವ ವರ್ಸಸ್ ಹಿಂದುತ್ವ, ಅಂಬೇಡ್ಕರ್ ವರ್ಸಸ್ ಸಾವರ್ಕರ್, ಜಸ್ಟ್ ಮೋದಿ, ಖರ್ಗೆ, ಸೋನಿಯಾ ಗಾಂಧಿ ಅಷ್ಟೇ ಇಲ್ಲಿದೆ. ಆಕ್ಚುಲಿ ಅಗ್ರಿಕಲ್ಚರ್ ವರ್ಸಸ್ ಆಕ್ಚುಲಿ ಸೊ ನಾನ್ ಅಗ್ರಿಕಲ್ಚರ್. ನಮ್ಮ ದೇಶದ ಸಂಸ್ಕೃತಿ ಹಿಂದೂನಲ್ಲ, ಇಸ್ಲಾಂ ಅಲ್ಲ, ಕ್ರೈಸ್ತನಲ್ಲ, ಪಾರ್ಸಿ ಅಲ್ಲ. ನಮ್ಮ ದೇಶದ ಕಲ್ಚರ್ ಅಂದ್ರೆ ಅಗ್ರಿಕಲ್ಚರ್ ಆಕ್ಚುಲಿ.
ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರುವ ನಗರದ ಸೈಯದ್ ತಾಜುದ್ದೀನ್ ಬಾಬಾ ರಾಜಾಬಾಗ್ ಸವಾರ ಯಮನೂರಪ್ಪ ಉರುಸು ಸಾವಿರಾರು ಸಂಖ್ಯೆಯ ಭಕ್ತ ಸಾಗರದ ಮಧ್ಯೆ ಸಡಗರ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಉರುಸು ಹಿಂದಿನ ದಿನವಾದ ಗುರುವಾರದಂದು ದರ್ಗಾದ ಮುಜಾವರ್ ಕುಟುಂಬ ಹಾಗೂ ಆಡಳಿತ ಮಂಡಳಿಯವರ ನೇತೃತ್ವದಲ್ಲಿ ಗಂಧ ಕಾರ್ಯಕ್ರಮ ನೆರವೇರಿಸಲಾಯಿತು. ಶುಕ್ರವಾರ ಬೆಳಗಿನ ಜಾವದಿಂದಲೇ ತಂಡೋಪತಂಡವಾಗಿ ಆಗಮಿಸಿದ ಭಕ್ತರು ಹೂವು, ಮಾದಲಿ, ಸಕ್ಕರೆ ಸಮರ್ಪಿಸಿ ಭಕ್ತಿ ಮೆರೆದರು. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ನಂತರ 5 ದಿನದಲ್ಲಿ ನಡೆಯುವ ಹಜರತ್ ಸೈಯದ್ ತಾಜುದ್ದೀನ್ ಬಾಬಾ ಅವರ ಉರುಸು ಆಚರಣೆ ನಡೆಯಲಿದೆ. ನವಲಗುಂದ ಹತ್ತಿರದ ಯಮನೂರ ಗ್ರಾಮದವರಾದ ರಾಜಾಬಾಗ ಸವಾರ ಅವರು ನಗರದ ಹಿರೇಹಳದ ಪಕ್ಕದಲ್ಲಿರುವ ಬಸವಂತರಾಯ್ ಪೊಲೀಸ್ ಪಾಟೀಲರ ಹೊಲದಲ್ಲಿ ಕುಳಿತು ಹೋಗಿದ್ದರಂತೆ. ಬಾಗಸವಾರ ಎಂದರೆ ಹುಲಿಯನ್ನು ಸವಾರಿ ಮಾಡಿದ ಮಹಾಪುರುಷ ಎಂದರ್ಥ. ಶೇಖ್ ಹುಸೇನ್ ಸಾಬ್ ಮುಜಾವರ್ ಎನ್ನುವವರು ಆ ಸ್ಥಳದಲ್ಲಿ ಉರುಸು ಆರಂಭಿಸಿದ್ದು ಈಗ 75 ವರ್ಷ ಗತಿಸಿ 76ನೇ ಉರುಸು ನಡೆಯುತ್ತಿದೆ. ಅವರ ನಂತರ ಕನೂಲ್ ಸಾಬ್ ಎನ್ನುವವರು ರಾಜಶೇಖರ್ ಪಾಟೀಲ್ ಮತ್ತು ಅವರ ಸಹೋದರರ ಸಹಕಾರದಿಂದ ದರ್ಗಾ ನಿರ್ಮಿಸಿದ್ದು ಗುಮ್ಮಟವನ್ನು ಭಕ್ತರ ಸಹಾಯದಿಂದ ಕಟ್ಟಿರುವುದಾಗಿ ಮುಜಾವರ್ ಮೆಹಬೂಬ್ ಸಾಬ್ ಹೇಳುತ್ತಾರೆ. ಪ್ರತಿ ವರ್ಷ ನಡೆಯುವ ಈ ಉರುಸಿನಲ್ಲಿ ತಾಲೂಕಿನ ಹಲವಾರು ಗ್ರಾಮಗಳಿಂದ ಭಕ್ತಾದಿಗಳು ಬಂದು ಹೋಗುತ್ತಾರೆ. ಒಟ್ಟು 15 ದಿನಗಳ ಕಾಲ ನಡೆಯುವ ಈ ಉರುಸಿನಲ್ಲಿ ಸುಮಾರು 50ರಿಂದ 1 ಲಕ್ಷ ಜನರು ಭಾಗವಹಿಸುತ್ತಾರೆ ಎಂದು ದರ್ಗಾ ಕಮಿಟಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಹೇಳುತ್ತಾರೆ. ಯಾವುದೇ ರೀತಿಯ ರೋಗವಿರಲಿ ಈ ದೇವರಿಗೆ ಹರಕೆ ಹೊತ್ತರೆ ನಿವಾರಣೆಯಾಗುತ್ತದೆ ಎನ್ನುವ ಪ್ರತೀತಿ ಇದೆ. ಯಾವುದಾದರೂ ರೋಗ ರುಜಿನಗಳು ಕಾಟ ಜಾಸ್ತಿಯಾದಾಗ ಭಕ್ತರು ಉಪ್ಪು ತಂದು ಸಮರ್ಪಿಸಿದರೆ ಅದರಿಂದ ಗುಣಮುಖರಾಗುತ್ತಾರೆಂಬ ನಂಬಿಕೆ ಭಕ್ತರಲ್ಲಿದೆ. ಇದರಿಂದಲೇ ರೋಗ ನಿವಾರಕ ಪೀರ ಯಮನೂರಪ್ಪ ಎನ್ನಲಾಗಿದೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೀರ್ಘದಂಡ ನಮಸ್ಕಾರ ಹಾಕುವುದು, ಬೆಳ್ಳಿಯ ಕಡೆಗ, ಹೂವಿನ ಕಡೆಗ ಧರಿಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ವ್ರತಾಚರಣೆ ಮಾಡುವುದು ಈ ಉರುಸಿನ ವಿಶೇಷವಾಗಿದೆ. ಈ ಉರುಸಿನಲ್ಲಿ ಹಿಂದೂ ಮುಸ್ಲಿಮರೆಂಬ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯದವರು ಶ್ರದ್ಧಾ ಭಕ್ತಿಯಿಂದ ಉರುಸಿಗೆ ಬಂದು ಹರಕೆ ತೀರಿಸುತ್ತಾರೆ. ಜಾತಿ ಜಾತಿಗಳ ಮಧ್ಯೆ ಬಹುದೊಡ್ಡ ಕಂದಕವನ್ನು ಸ್ವಯಂ ಸೃಷ್ಟಿಸಿಕೊಂಡಿರುವ ಇಂದಿನ ದಿನಗಳಲ್ಲಿ ಮನೆ ಮನಗಳ ಭಾವನೆಗಳನ್ನು ಬೆಸೆಯುವ ಇಂತಹ ಹಬ್ಬ ಹಾಗೂ ಉರುಸುಗಳು ದಾರಿ ತಪ್ಪುವ ಭಾವನೆಗಳನ್ನು ಬೆಸೆಯಲು ಸಹಾಯಕವಾಗುತ್ತದೆ ಎಂಬುದು ಸ್ಥಳೀಯ ನಾಗರಿಕರ ಅನಿಸಿಕೆ. ತಾಲೂಕಿನ ಮಲ್ಲಾಪುರ, ಬೂತಲದಿನ್ನಿ ಮತ್ತು ದೇವರಗುಡಿ ಗ್ರಾಮದ 120ಕ್ಕಿಂತ ಹೆಚ್ಚು ಜನರು ಶ್ರೀಶೈಲ ಮಲ್ಲಯ್ಯ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ತೆರಳಿದರು. ಮಲ್ಲಾಪುರ ಗ್ರಾಮದ ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. ಕಳೆದ 14 ವರ್ಷಗಳಿಂದ ಸತತವಾಗಿ ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರಿಗಳಿಗೆ ಊರಿನ ಮುಖಂಡ ರಾಮನಗೌಡ ನೇತೃತ್ವದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವೆಂಕನಗೌಡ ಪೊಲೀಸ್ ಪಾಟೀಲ್, ದಸನಗೌಡ, ಮಾಯಪ್ಪ ಮಲ್ಲಾಪುರ್, ಬೆಟ್ಟಪ್ಪ, ಪಂಡಿತಯ್ಯ ಶಾಸ್ತ್ರಿ, ರೆಡ್ಡಪ್ಪ ಗೌಡ ಜುಲ್ಲದ, ಮಲ್ಲಣ್ಣ ಸಾಹುಕಾರ್ ಉಣಿಸಿಗಿಡಿ, ಅಮರೇಶ್ ಉಗರ್, ತಿಮ್ಮನಗೌಡ ಪೊಲೀಸ್ ಪಾಟೀಲ್, ಮೌಲಪ್ಪ ಭಂಡಾರಿ, ಜಗನ್ನಾಥ ರೆಡ್ಡಿ ಬೂತಲದಿನ್ನಿ, ವೆಂಕನಗೌಡ ಕಾರಿಗೆನೂರು, ವೆಂಕೋಬ್ ನಾಯಕ್ ಬೂತಲದಿನ್ನಿ, ರಾಮಣ್ಣ ಜೂಲದ್, ರಾಜಶೇಖರ್ ಕೆಸರೆಟ್ಟಿ, ವೆಂಕೋಬ್ ಪೂಜಾರಿ ಮೇಟಿ, ತಿಪ್ಪಣ್ಣ ಹುಗರ್, ನಾಗರಾಜ್ ಕೆಸರೆಟ್ಟಿ, ಮಲ್ಲಪ್ಪ ಹಾಲುಮತ, ಸಿದ್ದನಗೌಡ ಪೊಲೀಸ್ ಪಾಟೀಲ್, ಮಲ್ಲಾಪುರ, ದೇವರಗುಡಿ, ಬೂತಲದಿನ್ನಿ ಭಕ್ತರಿದ್ದರು. ಹೋಗೋನು ಶ್ರೀಶೈಲಕ ಶ್ರೀಗಿರಿ ಮಲ್ಲಯ್ಯನ ದರ್ಶನಕ
ಹೋಗೋನು ಶ್ರೀಶೈಲಕ ಶ್ರೀಗಿರಿ ಮಲ್ಲಯ್ಯನ ದರ್ಶನಕ ಚಿನ್ನದ ಗುಡಿಯ ಚನ್ನ ಮಲ್ಲನ ಬೆಲ್ಲ ತಿನ್ನುವುದಕ ನಮ್ಮ ಚಿನ್ನದ ಗುಡಿಯ ಚನ್ನ ಮಲ್ಲನ ಬೆಲ್ಲ ತಿನ್ನುವುದಕ ಹೋಗೋನು ಶ್ರೀಶೈಲಕ ಕನ್ನಡ ಸಾಹಿತ್ಯ ಸಂಸ್ಕೃತಿ ಜಾನಪದ ರಂಗಭೂಮಿ ಕ್ಷೇತ್ರದಲ್ಲಿ ದುಡಿದು ಡಾಕ್ಟರ್ ಬಸವರಾಜ ಮಲಶೆಟ್ಟಿಯವರು ಅಪರೂಪದ ವಿದ್ವಾಂಸರಾಗಿದ್ದರು ಎಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಹೇಳಿದರು. ಅವರು ಹೊಸಪೇಟೆಯ ಶಾ ಭವರ್ಲಾಲ್ ಬಾಬುಲಾಲ್ ನಹರ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಗುರುವಾರ ವಿಜಯನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಹೊಸಪೇಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಹಾಗೂ ಕದಲಿ ಮಹಿಳಾ ವೇದಿಕೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಸವರಾಜ ಮಲಶೆಟ್ಟಿ ದತ್ತಿ ವಿಚಾರ ಸಂಕಿರಣ ಮಸ್ತು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಶಿಕ್ಷಣಾರ್ಥಿಗಳು ಡಾಕ್ಟರ್ ಮಲಶೆಟ್ಟಿ ಅವರ ಜೀವನ ವಿಧಾನವನ್ನು ರೂಪಿಸಿಕೊಳ್ಳಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಲೇಖಕ, ಕವಿ, ನಾಟಕಕಾರ ಮುದೇನೂರು ಉಮಾ ಮಹೇಶ್ವರ ಅವರು ಹೀಗಿದ್ದೇನೆ ಎಂಬ ಕವನ ಸಂಕಲನ ಬಿಡುಗಡೆ ಮಾಡಿದರು. ಪ್ರತಿಯೊಬ್ಬರಲ್ಲಿ ಕವಿ ಮನಸ್ಸು ಇರುತ್ತದೆ. ನಾವು ಬದುಕುತ್ತಿರುವ ಪರಿಸರವನ್ನು ಉದ್ದೀಪನಗೊಳಿಸಿಕೊಂಡು ಕಾವ್ಯ ಕ್ರಿಯೆಗೆ ತೊಡಗಿದಾಗ ನಮ್ಮ ಭಾಷಾ ಸೌಂದರ್ಯವು ಹೆಚ್ಚಾಗುತ್ತದೆ. ಕಾವ್ಯದ ಭಾಷಾ ಸೌಂದರ್ಯವು ಮನಸ್ಸಿಗೆ ಮುದ ನೀಡುತ್ತದೆ ಎಂದು ಡಾಕ್ಟರ್ ಡಿ. ಪರಮಶಿವಮೂರ್ತಿ ಅವರು ಹೇಳಿದರು. ಕನ್ನಡ ವಿಶ್ವವಿದ್ಯಾಲಯದ ಸಮಾಜ ವಿಜ್ಞಾನಗಳ ನಿಕಾಯದ ಡೀನರಾದ ಡಾಕ್ಟರ್ ಚೆಲುವರಾಜು ಅವರು ಮಾತನಾಡಿ, ಡಾಕ್ಟರ್ ಬಸವರಾಜ ಮಲಶೆಟ್ಟಿಯವರು ಜಾನಪದ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಅನನ್ಯವಾದುದು. ಲಾವಣಿಗಳು, ಜನಪದ ಕಥೆಗಳು ಇತಿಹಾಸದ ರಚನೆಗೆ ಮತ್ತು ಸಾಂಸ್ಕೃತಿಕ ಅಧ್ಯಯನಕ್ಕೆ ಆಕರಗಳಾಗಿವೆ ಎಂದರು. ಕನ್ನಡ ವಿಶ್ವವಿದ್ಯಾಲಯದ ಸಹಾಯಕ ಕುಲಸಚಿವರಾದ ಎಂ ಶಿವಪ್ರಕಾಶ್ ಅವರು ಮಾತನಾಡಿ, ಬಸವ ಮಲಶೆಟ್ಟಿ ಅವರು ಜಾನಪದ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯಂತೆ ರಂಗಭೂಮಿಗೂ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಮುದೇನೂರು ಸಂಗಣ್ಣ, ಜೋಳದ ರಾಶಿ ದೊಡ್ಡನಗೌಡ ಹಾಗೂ ಎಂಪಿ ಪ್ರಕಾಶ್ ಅವರಂತ ರಂಗಕರ್ಮಿಗಳ ಸಹವಾಸದಲ್ಲಿ ಇದ್ದು ಗಿರಿಜಾ ಕಲ್ಯಾಣದಂತಹ ಬಯಲಾಟವನ್ನು 2 ತಾಸಿಗೆ ಪರಿಷ್ಕರಿಸಿ ಹೊಸ ಪ್ರಯೋಗವನ್ನು ಮಾಡಿದಂತವರು. ಅದು ದೇಶದಾದ್ಯಂತ ಪ್ರದರ್ಶನಗೊಂಡು ವಿದ್ವಾಂಸರ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾ ಭವರ್ಲಾಲ್ ಬಾಬುಲಾಲ್ ನಹರ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ್ ಗೌಡ ಅವರು ಪ್ರಸ್ತುತ ದಿನಮಾನಗಳಲ್ಲಿ ವಿದ್ವಾಂಸರು ಪ್ರಶಿಕ್ಷಣಾರ್ಥಿಗಳಿಗೆ ಡಾಕ್ಟರ್ ಬಸವರಾಜ ಮಲಶೆಟ್ಟಿ ಅವರಂತಹ ವಿದ್ವಾಂಸರ ಪರಿಚಯವನ್ನು ಮಾಡಿಕೊಂಡಿರುವುದರಿಂದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಲು ಸಹಾಯಕವಾಗುತ್ತದೆ ಎಂದರು. ವಿಜಯನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಕೆ. ರವೀಂದ್ರನಾಥ್ ಅವರು ದತ್ತಿ ಉಪನ್ಯಾಸದ ಉದ್ದೇಶ ಮತ್ತು ಶರಣ ಸಾಹಿತ್ಯ ಪರಿಷತ್ನ ಆಶಯವನ್ನು ಪ್ರಾಸ್ತಾವಿಕವಾಗಿ ಪರಿಚಯ ಮಾಡಿಕೊಟ್ಟರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೆ. ರವೀಂದ್ರನಾಥ್ ಅವರು ವೈಯಕ್ತಿಕವಾಗಿ ಶಿಕ್ಷಣ ಮಹಾವಿದ್ಯಾಲಯದ ಗ್ರಂಥಾಲಯಕ್ಕೆ 75 ಕೃತಿಗಳನ್ನು ದೇಣಿಗೆಯಾಗಿ ನೀಡಿದರು. ಶರಣ ಸಾಹಿತ್ಯ ಪರಿಷತ್ನ ಕೋಶಾಧಿಕಾರಿ ಜಿ. ಬಸಣ್ಣನವರು, ಪ್ರಧಾನ ಕಾರ್ಯದರ್ಶಿ ಎನ್.ಎಂ. ರವಿಕುಮಾರ್ ಅವರು, ಕಾರ್ಯದರ್ಶಿ ಬಿ. ಸತೀಶ್ ಗೌಡ, ತಾಲೂಕಾ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸೌಭಾಗ್ಯಲಕ್ಷ್ಮಿ, ಅಗರಿಬೊಮ್ಮನಹಳ್ಳಿ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಇಂದುಮತಿ, ಕವಿಗಳಾದ ನಿವೃತ್ತ ಇಂಜಿನಿಯರ್ ಬಸವರಾಜಪ್ಪ, ಚಂದ್ರಶೇಖರಯ್ಯ ರೋಣದಮಠ, ವಿರೂಪಾಕ್ಷಗೌಡ, ಯಮುನಪ್ಪ, ಲಕ್ಷ್ಮೀಂದ್ರ ಸ್ವಾಮಿ ಹಾಗೂ ಮಹಾವಿದ್ಯಾಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿದ್ದರು. ನಗರದ ಅಲ್ ಫಲಾ ಮಸೀದ್ನಲ್ಲಿ ಸೌಹಾರ್ದತೆಯ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಫ್ತಿಯಾರ್ ಕೂಟದಲ್ಲಿ ಬಂಗಾರಿ ಕ್ಯಾಂಪಿನ ಸದಾನಂದ ಶರಣರು ಭಾಗವಹಿಸಿ ಮಾತನಾಡಿದರು. ಭಗವಂತನನ್ನು ಕಾಣಲು ಉಪವಾಸ ಮಾಡಬೇಕು. ಋಷಿ ಮುನಿಗಳು, ಎಲ್ಲ ಧರ್ಮದ ಗುರುಗಳು ಉಪವಾಸ ವ್ರತ ಮಾಡಿದ್ದಾರೆ. ಉಪವಾಸ ವ್ರತದಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಬಹುದು. ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಎಂದ ಅವರು, ನಮ್ಮ ಧರ್ಮವನ್ನು ಆಚರಿಸುವುದರ ಜೊತೆಗೆ ಅನ್ಯ ಧರ್ಮವನ್ನು ಗೌರವಿಸುವ ಕೆಲಸವಾಗಬೇಕು. ನಿರ್ಗತಿಕರಿಗೆ, ಅನಾಥರಿಗೆ ಸಹಾಯ ಮಾಡಿದಾಗ ಅಲ್ಲ ಹಾಗೂ ಭಗವಂತನನ್ನು ಕಾಣಲು ಸಾಧ್ಯ.
ಮಹಮ್ಮದ್ ಪ್ರವಾದಿಯವರ ಆದರ್ಶದ ಬದುಕು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕೆಂದರು. ನಮ್ಮ ಧರ್ಮವನ್ನು ಗೌರವಿಸುವುದರ ಜೊತೆಗೆ ಅನ್ಯ ಧರ್ಮವನ್ನು ಗೌರವಿಸಿದಾಗ ಮಾತ್ರ ಇಂಥ ಮಠ ಮಂದಿರಗಳಿಗೆ ಬೆಲೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ನೀವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಭಗವಂತ ಮತ್ತು ಅಲ್ಲನನ್ನು ನಾವು ಎಲ್ಲಿ ಕಾಣಬೇಕು ಅಂತ ಹೇಳಿ ಇವತ್ತಿನ ದಿವಸ ಒಂದು ಸಣ್ಣ ಉದಾಹರಣೆ ಹೇಳಿ. ಮೊಹಮ್ಮದ್ ಪೈಗಂಬರ್ ಅವರು ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ರು. ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ, ನಿರ್ಗತನಾಗಿರ್ತಕ್ಕಂಥ ವ್ಯಕ್ತಿ, ಹಸುವಿನಿಂದ ಬಳತಕ್ಕಂಥ ವ್ಯಕ್ತಿ, ಒಂದು ರೋಗದಿಂದ ಬಳತಕ್ಕಂಥ ವ್ಯಕ್ತಿ ಆ ಒಂದು ಬೀದಿಯಲ್ಲಿ ಬಿದ್ದು ಹೋಗ್ತಿದ್ದ. ಆ ಬಿದ್ದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲರೂ ಅಲ್ಲಿ ನೋಡ್ತಾ ಹೋಗ್ತಿದ್ರೆ ಆತನಿಗೆ ಯಾರು ಸಹಾಯ ಮಾಡಲಿಲ್ಲ. ಯಾಕಪ್ಪ ಅಂತಂದ್ರೆ ಆತನಿಗೆ ಏನೋ ಒಂದು ರೋಗ ಬಂದಿದೆ, ಆತನ ಮುಟ್ಬಾರ್ದು ಅಂತೇಳಿ ಆ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ಕೊಂಡು ಹೋಗ್ತಿದ್ರು. ಅದೇ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಅಲ್ಲಿ ಆ ಒಂದು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಕಿವಿಗೆ ಬಿದ್ದಂಥ ಸಂದರ್ಭದಲ್ಲಿ ಅವ್ರು ಹೋಗ್ತಾರಂತೆ. ಹೋಗಿ ಆ ಮನುಷ್ಯನನ್ನು ಎತ್ತಿಕೊಂಡು ನೀರು ಉಣಿಸಿ ಆತನಿಗೆ ಹಸುವನ್ನು ತರಿಸಿದಾರಂತೆ. ಎಲ್ಲರೂ ಹೇಳ್ತಾರಂತೆ ಮೊಹಮ್ಮದ್ ಪೈಗಂಬರಿಗೆ, ಅಲ್ರಿ ಯಾಕಂದ್ರೆ ಆತನಿಗೆ ಯಾರು ಮುಟ್ಲಾರ್ದಂತ ರೋಗ ಬಂದಿದೆ, ಆತನಿಗೆ ನಾವು ಹಸುವನ್ನು ತಣಿಸೋದಾಗ್ಲಿ, ಊಟವನ್ನು ಬಡಿಸೋದಾಗ್ಲಿ ಅಥವಾ ನೀರು ಹಾಕೋದಾಗ್ಲಿ ನಾವು ಮಾಡಬಾರ್ದು ಅಂತಂದು ಹೇಳಿದಂಥ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಹೇಳಿದ್ರಂತೆ, ಅಲ್ಲಾಹನನ್ನು ನಾವು ಎಲ್ಲಿ ಕಾಣೋದು ಬೇಕಾಗಿಲ್ಲ, ನಾವು ಯಾವುದೇ ಒಂದು ಮಂದಿರದಲ್ಲಿ ಕುಂತ್ಕೊಂಡು ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ. ಯಾರು ನಿರ್ಗತಿಕರಾಗಿರ್ತಾರೆ, ಯಾರು ಹಸುವಿನಿಂದ ಬಳದಿರ್ತಾರೆ, ಯಾರು ರೋಗದಿಂದ ಬಳದಿರ್ತಾರಲ್ಲ ಅಂಥವನ್ನ ನಾವು ಸಂರಕ್ಷಣೆ ಮಾಡಿದಾಗ ಅಲ್ಲೇ ನಮಗೆ ಅಲ್ಲಾಹನನ್ನು ಕಾಣ್ತಾನೆ ಅಂತ ಹೇಳಿ ಮೊಹಮ್ಮದ್ ಪೈಗಂಬರ್ ಹೇಳಿದ್ರು. ಜನನಿ ಆಸ್ಪತ್ರೆಯ ಡಾಕ್ಟರ್ ಚನ್ನಬಸವ ಮಾತನಾಡಿ, ಉಪವಾಸ ವ್ರತದಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ರಂಜಾನ್ ಮಾಸದಲ್ಲಿ ಮಾಡುವ ಉಪವಾಸ ವ್ರತದಿಂದ ಉತ್ತಮ ಆರೋಗ್ಯ ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ದೇಹ ಊಟ ಮಾಡಿದ ದೇಹ ಬರ್ತಿರೋದು, ಅದು ನೆಕ್ಸ್ಟ್ ಬರೋದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಅಂತ ಬಂದಾಗ ಅನ್ನಮಯ ಕೋಶ ಬಲ್ತಿರ್ತದೆ ಊಟ ಮಾಡಿ. ಸೊ ನಾವು ಯಾವಾಗ 12 ತಾಸು ಉಪವಾಸ ಮಾಡ್ತೀವಲ್ಲ, ಅನ್ನಮಯ ಕೋಶ ಬಲ್ತಿದ್ದ ದೇಹ ಹಗುರ ಆಗುತ್ತೆ. ಅವಾಗ ನಾವು ಪ್ರಾಣಮಯ ಕೋಶ ಅಂತರಾತ್ಮ ಅಂತೀವಿ ನಾವು. ಆ ಅಂತರಾತ್ಮ ದೇಹದಲ್ಲಿ ಒಂದಾಗಲು ಆ ಪ್ರಾಣಮಯ ಕೋಶ ಅನ್ನಮಯ ಕೋಶ ಹೊರಗಡೆ ಬಂದು ಪ್ರಾಣಮಯ ಕೋಶ ದೇವರಲ್ಲಿ ಒಂದಾಗಲು ಅನುಕೂಲ ಮಾಡಿಕೊಡ್ತದೆ. ಈ ಒಂದು ಮಾತನ್ನು ಹೇಳಲು ಇದು ಬಹಳ ಜನ ಗೊತ್ತಿಲ್ಲ. ಸೊ ಇದು ಎನರ್ಜಿ ಲೇಯರ್ಸ್ ಅಂತ ಒಂದು ಮಾತು ಹೇಳ್ತಾರೆ. ಸೊ ಅನ್ನಮಯ ಕೋಶ ಅಂದ್ರೆ ದೇಹ ಸ್ವಲ್ಪ ಹಗುರಾಗೋಣ, ಪ್ರಾಣಮಯ ಕೋಶ ಎದ್ದು ಬರುತ್ತೆ. ಅದು ಆ ದೇವರಲ್ಲಿ ಒಂದಾಗಲು ಅನುಕೂಲ ಮಾಡಿಕೊಡ್ತದೆ. ಸೊ ಉಪವಾಸ ಮಾಡಿದಾಗ ನೀವು ನಮಾಜ್ ಮಾಡಲಿ, ಇದು ಮಾಡಲಿ, ಫಲ ನಿಮಗೆ 100 ಪಟ್ಟು ಹೆಚ್ಚಿರುತ್ತೆ ಅಂತ ನಿಮ್ಮ ಕುರಾನಲ್ಲಿ ಹೇಳ್ತಾರೆ. ಉಪವಾಸ ಮಾಡಿ ರಂಜಾನ್ದಲ್ಲಿ ಏನು ಪ್ರಾರ್ಥನೆ ಮಾಡ್ತಲ್ಲ, ನಿಮ್ಮ ಪ್ರತಿಫಲ 100 ಪಟ್ಟು ಇರುತ್ತೆ ಅಂತ. ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ ಗೊತ್ತಾಗೋದು ನೋಡಿದ್ರೆ ಅದಕ್ಕೆ ಸೊಲ್ಯೂಷನ್ ಸಿಗ್ತೈತಿ. ನನ್ನ ಅನುಭವದಿಂದ ಇದನ್ನು ಮಾತಾಡಲು ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಮುಖಂಡರಾದ ಸೈಯದ್ ಬಾಬರ್ ಪಾಷಾ ವಕೀಲ್, ಎಂ ಕಾಳಿಂಗಪ್ಪ ವಕೀಲ್, ನಿರುಪದಪ್ಪ ಗುಡಿಹಾಳ್ ವಕೀಲ್, ಎಂಡಿ ನದೀಮುಲ್ಲಾ, ಅಲ್ ಫಲಾ ಮಸೀದ್ನ ಚಂದ್ ಪಾಷಾ, ಆಸಿಫ್ ಸಾಬ್, ಶ್ಯಾಮ್ ಸುಂದರ್ ಕೀರ್ತಿ, ಅಮರೇಗೌಡ ಮಲ್ಲಾಪುರ್, ಸೈಯದ್ ಹಾರೂನ್ ಸಾಹೇಬ್ ಜಾಗೀರ್ದಾರ್, ಸುರೇಶ್ ಜಾಧವ್, ಡಾಕ್ಟರ್ ಹನುಮಂತ ರೆಡ್ಡಿ, ಕಾಜಿ ಮಲ್ಲಿಕ್ ವಕೀಲ್, ವೀರೇಶ್ ಹಟ್ಟಿ ಸೇರಿದಂತೆ ಅನೇಕರಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.